ನಮಸ್ಕಾರ ಸ್ನೇಹಿತರ, ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇವತ್ತಿನ ಲೈವ್ ನಲ್ಲಿ ಏನೆಲ್ಲ ನಡೀತಾ ಅಂದ್ಬಿಟ್ಟು ಒಂದೊಂದಾಗಿ ಅಪ್ಡೇಟ್ ನೀಡ್ತಾ ಹೋಗ್ತಾರೆ. ವಿಡಿಯೋ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಇವತ್ತಿನ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಎಂಟರ್ಟೈನ್ಮೆಂಟ್ ಆಗಿರುವಂತ ಒಂದು ಟಾಸ್ಕ್ ನ ನೀಡಿದ್ದಾರೆ. ಆ ಟಾಸ್ಕ್ ಏನಪ್ಪಾ ಅಂದ್ರೆ ಸನ್ರಿಚ್ ಕಡೆಯಿಂದ ಎಣ್ಣೆ ಬರುತ್ತೆ. ಆ ಒಂದು ಎಣ್ಣೆಯಲ್ಲಿ ಬಿಗ್ ಬಾಸ್ ಮನೆಯ ಕಂಟೆಸ್ಟೆಂಟ್ ಗಳು ಎರಡು ಗ್ರೂಪ್ ಗಳಾಗಿ ಡಿವೈಡ್ ಆಗಿ ಇಬ್ರು ಸಹ ಬಜ್ಜಿಗಳನ್ನ ಮಾಡಬೇಕು. ಸೊ ಈ ಒಂದು ಬಜ್ಜಿಗಳನ್ನ ಯಾರು ಟೇಸ್ಟ್ ಆಗಿ ಹೆಚ್ಚಾಗಿ ಮಾಡ್ತಾರೋ ಆ ಒಂದು ತಂಡ ಗೆದ್ದಂಗೆ ಈ ಒಂದು ಸನ್ರಿಚ್ ನ ಟಾಸ್ಕ್ ನಲ್ಲಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಗಿಲ್ಲಿ ಅವರ ಒಂದು ಸ್ವಂತ ಟೀಮ್ ನ ಸೋಲ್ಸ್ಬಿಟ್ಟಿದ್ದಾರೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಗಿಲ್ಲಿ ಅವರಿನ ಟೀಮ್ ಗೆ ಜಾಯ್ನ್ ಆಗಿದ್ದಕ್ಕಿಂತ ಮುಂಚೆನೆ ಬಿಗ್ ಬಾಸ್ ಎಲ್ಲ ಜಾನ್ವಿ ಅವರಾಗಿರ್ಬೋದು, ಅಶ್ವಿನಿ ಅವರಾಗಿರ್ಬೋದು, ಗಿಲ್ಲಿ ನಮ್ಮ ತಂಡಕ್ಕೆ ಬೇಡ, ಗಿಲ್ಲಿ ನಮ್ಮ ತಂಡದಲ್ಲಿ ಇದ್ರೆ ನಾವು ಸೋಲ್ತೀವಿ ಅಂತ ಮಾತಾಡ್ತಾ ಇದ್ರಂತೆ. ಒಂದು ಟೀಮ್ ಫಾರ್ಮ್ ಆದ್ಮೇಲೂ ಸಹ ಗಿಲ್ಲಿ ಅವರ ತಂಡದಲ್ಲಿ ಇದ್ದಂತ ಜಾನ್ವಿ ಅವರು ಗಿಲ್ಲಿನ ಹತ್ರಕ್ಕೆ ಸೇರಿಸ್ಬೇಡಿ, ಗಿಲ್ಲಿನ ಹತ್ರಕ್ಕೆ ಬಿಡಬೇಡಿ, ನಾವು ಮಾಡ್ತಾ ಇರೋದನ್ನ ಕೆಡಿಸ್ಬಿಡ್ತಾನೆ, ಗಿಲ್ಲಿನ ಆದಷ್ಟು ದೂರನ ಇಡಿ ಅಂತ ಹೇಳ್ತಾ ಇದ್ರಂತೆ. ಸೊ ಈ ಒಂದು ಮಾತಿಗೆ ಬೇಜಾರುಗೊಂಡಂತ ಗಿಲ್ಲಿ ಅವ್ರು ಏನ್ ಮಾಡಿದ್ರ ಅಂದ್ರೆ ನನ್ನ ವಿರುದ್ಧವಾಗಿ ಈ ತರ ಮಾತಾಡ್ತಾ ಇದೀರ ಅಂದ್ಬಿಟ್ಟು ಬೇಕು ಅಂತಾನೆ ಅವ್ರ ಸ್ವಂತ ಟೀಮ್ ನ ಸೋಲ್ಸ್ಬಿಟ್ಟು ಎದುರಾಳಿ ತಂಡ ಗೆಲ್ಲಂಗ್ ಮಾಡಿದ್ದಾರೆ. ಅಂಡ್ ಕಾವ್ಯ ಅವ್ರು ಸಹ ಈ ಒಂದು ವಿಚಾರವಾಗಿ ಗಿಲ್ಲಿ ಅವ್ರನ್ನ ಕೇಳ್ತಾ ಇದ್ರು, ಯಾಕೆ ನೀನ್ ಈ ತರ ನಿಮ್ಮ ಟೀಮ್ ನ ಸೋಲಿಸಿದೆ ಅಂತ. ಸೊ ಆ ಒಂದು ಸಂದರ್ಭದಲ್ಲಿ ಈ ಒಂದು ರೀಸನ್ ಹೇಳ್ತಾ ಇದ್ರು, ಜಾನ್ವಿ ಈ ತರ ಮಾತಾಡಿದ್ರು, ಗಿಲ್ಲಿನ ಹತ್ರಕ್ಕೆ ಸೇರಿಸಬೇಡಿ, ಗಿಲ್ಲಿ ಹತ್ರ ಬರಕ್ ಬಿಡಬೇಡಿ, ಕೆಡಿಸ್ಬಿಡ್ತಾನೆ ಅಂತ ಅವರೇ ಮಾತಾಡ್ತಾ ಇದ್ರು. ನಾನ್ ತಂಡದಲ್ಲಿ ಒಬ್ಬ ಸದಸ್ಯನಾಗಿ ಅವ್ರು ಕನ್ಸಿಡರ್ ಮಾಡೋದಕ್ಕೆ ರೆಡಿ ಇರ್ಲಿಲ್ಲ, ನನ್ನ ಟೀಮ್ ಅಲ್ಲಿ ಏನೋ ಒಬ್ಬ ಸದಸ್ಯ ಅಲ್ಲ ಅನ್ನೋ ತರ ಮಾತಾಡ್ತಾ ಇದ್ರು. ಸೊ ಅದಕ್ಕೆ ಅಂತಾನೆ ನಾನು ಬೇಕು ಅಂತ ಟಾರ್ಗೆಟ್ ಮಾಡಿ ಅವ್ರನ್ನ ಸೋಲಿಸಿದೆ ಅಂದ್ಬಿಟ್ಟು ಕಾವ್ಯ ಅವ್ರ ಹತ್ರ ಗಿಲ್ಲಿ ಅವ್ರು ಹೇಳ್ತಾ ಇದ್ರು. ಅಂಡ್ ಕಾವ್ಯ ಮತ್ತೆ ಗಿಲ್ಲಿ ಅವ್ರ ಮತ್ತೆ ತುಂಬಾ ಅಂದ್ರೆ ತುಂಬಾ ಲಾಂಗ್ ಕಾನ್ವರ್ಸೇಷನ್ ನಡೀತಾ ಇತ್ತು ಲೈವ್ ನಲ್ಲಿ. ಸೊ ಆ ಒಂದು ವಿಚಾರ ಏನಪ್ಪಾ ಅಂದ್ರೆ ಗಿಲ್ಲಿ ಅವ್ರ ಹತ್ರ ಕಾವ್ಯ ಅವ್ರು ರಿಕ್ವೆಸ್ಟ್ ಮಾಡ್ತಾ ಇದ್ರು, ಬಿಗ್ ಬಾಸ್ ಮನೇಲಿ ಇನ್ನೇನು ಬೇರೆ ಕಂಟೆಸ್ಟೆಂಟ್ ಗಳಿದ್ದಾರೆ ಅವರೆಲ್ಲ ಕಾಲ್ ಹಿಡಿಯೋ ತರ ಇನ್ಮೇಲೆ ಜೋಕ್ ಮಾಡೋದನ್ನ ಬಿಟ್ಬಿಡು ಗಿಲ್ಲಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ರು. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳೆಲ್ಲರೂ ಸಹ ಕಾವ್ಯನ ಮತ್ತೆ ಗಿಲ್ಲಿನ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದಾರಂತೆ. ಸೊ ಈ ಒಂದು ವಿಚಾರಕ್ಕೆ ಬೇರೆ ಕಂಟೆಸ್ಟೆಂಟ್ ಗಳ ವಿಚಾರದಲ್ಲಿ ನೀನ್ ಕಾಲ್ ಹಿಡಿದು ಕಾಮಿಡಿ ಮಾಡೋದನ್ನ ಬಿಟ್ಬಿಡು, ನನ್ನ ಸ್ನೇಹಿತನಾಗಿದೆ ಅಂದ್ಬಿಟ್ಟು ಕಾವ್ಯ ಅವ್ರು ರಿಕ್ವೆಸ್ಟ್ ಮಾಡ್ತಾ ಇದ್ರು. ಸೊ ಈ ಒಂದು ಸಂದರ್ಭದಲ್ಲಿ ಗಿಲ್ಲಿ ಅವರು ಇಲ್ಲ ನಾನು ಕಾಮಿಡಿ ಮಾಡೇ ಮಾಡ್ತೀನಿ, ನಿಲ್ಸೋದಿಲ್ಲ ಅಂತ ಹೇಳ್ತಾ ಇದ್ರು. ನೀನ್ ನನ್ನ ಸ್ನೇಹಕ್ಕೆ ಗೌರವ ಕೊಡೋಂಗಿದ್ರೆ ಈ ತರ ಮಾಡ್ಬೇಡ ಇನ್ ಮುಂದೆ ಅಂತ ಕಾವ್ಯ ಅವ್ರು ಹೇಳಿದ್ರು. ಸೊ ಅವಾಗ ಸರಿ, ಇನ್ ಮುಂದೆ ಬೇರೆ ಕಂಟೆಸ್ಟೆಂಟ್ ಗಳ ವಿಚಾರದಲ್ಲಿ ಮಾಡೋದಿಲ್ಲ, ನಿನ್ನ ವಿಚಾರದಲ್ಲಿ ಕಾಮಿಡಿ ಮಾಡ್ತೀನಿ ಅನ್ನೋ ಗಿಲ್ಲಿ ಅವರು ಕಾವ್ಯ ಅವ್ರಿಗೆ ಒಂಥರ ಜೋಕ್ ಮಾಡೋ ತರ ಮಾತಾಡ್ತಾ ಇದ್ರು. ಅಂಡ್ ಇಲ್ಲಿ ಕಾವ್ಯ ಅವರು ಬಿಗ್ ಬಾಸ್ ಮನೆಯಲ್ಲಿ ನೀನ್ ಎಲ್ಲಾ ಕಂಟೆಸ್ಟೆಂಟ್ ಗಳು ಮಾತಾಡೋ ತರ ಮಾಡ್ಬೇಡ, ಸುಮ್ ನನ್ಗೆ ಆರ್ಡರ್ ಮಾಡೋ ತರ ಬಿಹೇವ್ ಮಾಡ್ಬೇಡ, ನೀನ್ ಅವಾಗ್ಲೇ ನನ್ಗೆ ನೀರ್ ತಗೊಂಬಂತ ಜೋರಾಗಿ ಎಲ್ಲರ ಮುಂದೆ ಆರ್ಡರ್ ಮಾಡಿದ ಆ ತರ ಏನಕ್ಕೆ ಮಾಡಿದೆ ಅಂತ ಮಾತಾಡ್ತಾ ಇದ್ರು. ಆಕ್ಚುಲಿ ಇವ್ರಿಬ್ರು ಮಧ್ಯೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ, ತುಂಬಾ ಫನ್ ಆಗಿ ಜೋಯಲ್ ಆಗಿ ಕಾಮಿಡಿಯಾಗಿ ಮಾತಾಡ್ಕೊಳ್ತಾ ಇದ್ರು, ಒಬ್ಬರನ್ನೊಬ್ರು ಟಾಂಟ್ ಮಾಡ್ಕೊಳ್ಳೋ ತರ. ಅಂಡ್ ಗಿಲ್ಲಿ ಅವ್ರು ಕಾವ್ಯ ಅವ್ರನ್ನ ಕೇಳ್ತಾ ಇದ್ರು, ಎಷ್ಟು ದಿನಗಳ ಕಾಲ ನೀನ್ ಬಿಗ್ ಬಾಸ್ ಮನೇಲಿ ಇರ್ಬೇಕು ಅನ್ಕೋತಾ ಇದೆಯಾ, ಎಲ್ಲಿವರೆಗೂ ಇರ್ಬೇಕು ಅಂತ ನಿನ್ಗೆ ಆಸೆ ಇದೆ ಅಂತ. ಸೊ ಕಾವ್ಯ ಅವರು ಸಹ ನಾನು ಬಿಗ್ ಬಾಸ್ ಮನೇಲಿ ಟಾಪ್ 5 ಅಥವಾ ಟಾಪ್ 3 ಕಂಟೆಸ್ಟೆಂಟ್ ಆಗೋವರೆಗೂ ಇರ್ಬೇಕು ಅನ್ಕೊಳ್ತಾ ಇದೀನಿ ಅಂತ ಸಹ ಅವರು ಹೇಳ್ತಾ ಇದ್ರು. ಅಂಡ್ ಬಿಗ್ ಬಾಸ್ ಮನೆಯ 3ನೇ ಕ್ಯಾಪ್ಟನ್ ಆಗಿರುವಂತ ಮಾಡೋರು ಮೊದಲನೇ ನಿರ್ಧಾರ ಏನ್ ತಗೊಂಡಿದ್ದಾರೆ ಅಂದ್ರೆ ಬಿಗ್ ಬಾಸ್ ಮನೆಯ ಬೆಡ್ರೂಮ್ ನಲ್ಲಿ ಏನು ಬಟ್ಟೆಗಳಾಗಿರ್ಬೋದು, ಬೆಡ್ಶೀಟ್ ಗಳಾಗಿರ್ಬೋದು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರ್ತಾ ಇತ್ತು, ಇನ್ ಮುಂದೆ ಬೆಡ್ಶೀಟ್ ಗಳಾಗಿರ್ಬೋದು, ಬಟ್ಟೆಗಳಾಗಿರ್ಬೋದು ನೀಟಾಗಿ ಜೋಡಿಸ್ಕೋಬೇಕು, ಯಾವುದೇ ರೀತಿ ಚೆಲ್ಲಾಪಿಲ್ಲಿಯಾಗಿ ಕಾಣಿಸ್ಬಾರ್ದು ನನ್ನ ಕಣ್ಣಿಗೆ ಅಂತ ಹೇಳಿದ್ದಾರೆ. ಸೊ ಈ ಒಂದು ವಿಚಾರಕ್ಕೆ ಬಿಗ್ ಬಾಸ್ ಮನೆಯಿಂದ ಕಂಟೆಸ್ಟೆಂಟ್ ಗಳೆಲ್ಲರೂ ಕ್ಯಾಪ್ಟನ್ ಮಾತಿಗೆ ಮರ್ಯಾದೆ ಕೊಟ್ಟು ಎಲ್ಲರೂ ತಮ್ಮ ಬೆಡ್ಶೀಟ್ ಗಳನ್ನ, ಬೆಡ್ ಗಳನ್ನ ಮತ್ತೆ ಬಟ್ಟೆಗಳನ್ನೆಲ್ಲ ಕ್ಲೀನ್ ಆಗಿ ಜೋಡಿಸ್ಕೊಳ್ತಾ ಇದ್ರು. ಅಂಡ್ ಬಿಗ್ ಬಾಸ್ ಅವರು ಮನೇಲಿದ್ದಂತ ಕಂಟೆಸ್ಟೆಂಟ್ ಗಳೆಲ್ಲರನ್ನ ಟಾಸ್ಕ್ ರೂಮ್ ಗೆ ಕರೆದಿದ್ರು. ಟಾಸ್ಕ್ ರೂಮ್ ನ ಕರೆದಿದ್ದ ವಿಚಾರ ಏನಪ್ಪಾ ಅಂದ್ರೆ ಟಾಸ್ಕ್ ನೀಡೋದಕ್ಕಲ್ಲ, ಬಿಗ್ ಬಾಸ್ ಮನೇಲಿ ಏನು ಪ್ರತಿ ವಾರಾಂತ್ಯದಲ್ಲಿ ಒಂದು ಲಕ್ಸುರಿ ಬಜೆಟ್ ನ ನೀಡ್ತಾರೆ. ಸೊ ಆ ಒಂದು ಲಕ್ಸುರಿ ಬಜೆಟ್ ನಲ್ಲಿ ಬಿಗ್ ಬಾಸ್ ಈ ಒಂದು ವಾರಕ್ಕೆ ಏನ್ ಬೇಕು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಬಿಗ್ ಬಾಸ್ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳನ್ನ ಲಕ್ಸುರಿ ರೂಮ್ ಗೆ ಕರೆದಿದ್ರು. ಅಂಡ್ ರಘು ಅವರು ಸಹ ಅದೇ ಲಕ್ಸುರಿ ಬಜೆಟ್ ನ ಸೆಲೆಕ್ಟ್ ಮಾಡ್ಕೊಂಡ್ರು. ಸೊ ಇನ್ನೊಂದ್ ಕಡೆ ನಾವು ನೋಡ್ಕೊಳ್ಳೋದಾದ್ರೆ ವೀಕೆಂಡ್ ಬಂದಿದ ತಕ್ಷಣ ಧ್ರುವಂತ್ ಅವರು ಬಿಗ್ ಬಾಸ್ ಮನೇಲಿ ತುಂಬಾನೇ ಕೆಲಸ ಮಾಡ್ತಾ ಇರ್ತಾರೆ. ಸೊ ಈ ಒಂದು ವಿಚಾರಕ್ಕೆ ಅಶ್ವಿನಿ ಗೌಡ ಅವರು ಮತ್ತೆ ಸುದಿ ಅವರು ಧ್ರುವಂತ್ ಅವ್ರು ಕಾಲ್ ಹಿಡಿತಾ ಇದ್ರು. ಇನ್ ಕೇಸ್ ಏನಾದ್ರು ಬಿಗ್ ಬಾಸ್ ಅವ್ರು ಪರ್ಮಿಷನ್ ಕೊಟ್ರೆ ಧ್ರುವಂತ್ ಅವ್ರು ಬಿಗ್ ಬಾಸ್ ಮನೆಯಿರುವಂತ ಲೈಟ್ ಗಳನ್ನ LED ಬಲ್ಬ್ಸ್ ನ ಸಹ ಕ್ಲೀನ್ ಮಾಡ್ಬಿಡ್ತಾರೆ, ವೈರಿಂಗ್ ಸಹ ರೆಡಿ ಮಾಡ್ಬಿಡ್ತಾರೆ, ಅಷ್ಟೊಂದು ಡೆಡಿಕೇಟಿವ್ ಇದಾರೆ ಧ್ರುವಂತ್ ಅವ್ರು ಅನ್ನೋ ತರ. ಸುಮ್ನೆ ಫನ್ ಮಾಡತ್ತಾರೆ, ಜೋಕ್ ಮಾಡತ್ತಾರೆ, ಧ್ರುವಂತ್ ಅವ್ರ ಕಾಲ್ ಹಿಡಿತಾ ಇದ್ರು. ಅಂಡ್ ಸುದಿ ಅವ್ರು ಇನ್ನೊಂದ್ ಕಡೆ ಜಾನ್ವಿ ಅವ್ರಿಗೆ ಕಾಲ್ ಹಿಡಿತಾ ಇದ್ರು, ಜಾನ್ವಿ ಅವ್ರನ್ನ ನಗ್ಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಜಾನ್ವಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಾರ್ಗಿಂತ ಹೆಚ್ಚಿಗೆ ಕೆಲಸ ಮಾಡ್ತಾರೆ ಅನ್ನೋ ತರ ಮಾತಾಡ್ತಾ ಇದ್ರು. ಅಂಡ್ ಲೈವ್ ನಲ್ಲಿ ನಮ್ಗೆ ರಿಷಬ್ ವರ್ಸಸ್ ಏನು ಚಂದ್ರಪ್ರಭಾ ಅವ್ರದ್ದು ನಾವು ಕೆಲವೊಂದು ಎಪಿಸೋಡ್ ಗಳು ನೋಡ್ಕೊಂತ ಬಂದ್ವಿ. ಅವರಿಬ್ರು ತುಂಬಾ ಕ್ಲೋಸ್ ಆಗಿ ಸ್ವಲ್ಪ ಫನ್ನಿ ವೇಲ್ ಕಾಣಿಸ್ಕೊಳ್ತಾ ಇದ್ರು. ಇವತ್ತಿನ ಲೈವ್ ನಲ್ಲೂ ಸಹ ಅದೇ ಕಂಟಿನ್ಯೂ ಆಗಿದೆ. ಎಲ್ಲೋ ಒಂದ್ ಕಡೆ ಎಪಿಸೋಡ್ಸ್ ನಲ್ಲಿ ಅವ್ರಿಬ್ರು ಮಧ್ಯೆ ಇರುವಂತಹ ರ್ಯಾಪ್ ಆಗಿರ್ಬೋದು, ಆ ಒಂದು ಫನ್ ಆಗಿರ್ಬೋದು ಪ್ಲೇ ಮಾಡ್ತಾ ಇಲ್ಲ. ಬಟ್ ನಿಜವಾಗ್ಲೂ ಇನ್ನ ಲೈವ್ ನಲ್ಲಿ ಸಹ ಅದೇ ತರನೇ ಇದಾರೆ. ಎಲ್ಲೋ ಒಂದ್ ಕಡೆ ಗಿಲ್ಲಿ ಅವ್ರನ್ನ ಇವ್ರು ಟಾರ್ಗೆಟ್ ಮಾಡ್ತಾ ಇರೋದ್ರಿಂದ ಗಿಲ್ಲಿ ಅವ್ರು ಪದೇ ಚಂದ್ರಪ್ರಭಾ ಅವ್ರ ಹೆಸರು ತಗೊಬರ್ತಾ ಇದ್ರಿಂದ ಆ ಒಂದು ಟ್ರ್ಯಾಕ್ ನ ಎಪಿಸೋಡ್ಸ್ ನಲ್ಲಿ ಪ್ಲೇ ಮಾಡ್ತಾ ಇಲ್ಲ. ಬಟ್ ಲೈವ್ ನಲ್ಲಿ ನಾವು ನೋಡಿದಾಗ ಇವರು ಚಂದ್ರಪ್ರಭಾ ಡಾರ್ಲಿಂಗ್ ಅನ್ನೋದಾಗಿರ್ಬೋದು, ಇವರಿಬ್ರು ಸೆಲ್ಫಿ ತಗೊಳ್ಳೋದಾಗಿರ್ಬೋದು, ಅಂಡ್ ಇವರಿಬ್ರು ಮೊದ್ಲಿಂದಾನೇ ಜೋಕ್ ಮಾಡ್ಕೊಂಡು ಒಬ್ಬರ ಮೇಲೆ ಒಬ್ರು ಬೀಳೋದಾಗಿರ್ಬೋದು, ಆ ಟ್ರ್ಯಾಕ್ ನಮ್ಗೆ ಲೈವ್ ನಲ್ಲೂ ಸಹ ಕಾಣ ಸಿಗ್ತಾ ಇತ್ತು. ಇನ್ನೊಂದ್ ಕಡೆ ಅಭಿ ಅವ್ರು ನೋಡ್ಕೊಂಡ್ರೆ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಹೋಗಿ ಕುತ್ಕೊಳ್ತಾರೆ, ಏನೋ ಅಂದ್ರೆ ಅವ್ರ ಅಭಿಪ್ರಾಯ ಕೇಳ್ತಾರೆ. ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಇವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಯಾರ ಬಗ್ಗೆ ಏನ್ ಅನ್ಕೊಳ್ತಾ ಇದೀನಿ ಅಂತ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಹತ್ರ ಹೋಗ್ಬಿಟ್ಟು ಖುದ್ದಾಗಿ ಕುತ್ಕೊಂಡು ಇವ್ರ ಅಭಿಪ್ರಾಯಗಳನ್ನ ಕೇಳ್ತಾ ಇದ್ರೆ, ಅವ್ರ ಹೆಂಗೆ ಇವ್ರ ಹೆಂಗೆ ಅದು ಇದು ಅಂತ. ಅಂಡ್ ಎಲ್ಲೋ ಒಂದ್ ಕಡೆ ನಾವು ಲೈವ್ ನಲ್ಲಿ ನೋಡ್ಕೊಂಡ್ರೆ ರಕ್ಷಿತಾ ಶೆಟ್ಟಿ ಅವ್ರ ಜೊತೆಗೆ ಕುತ್ಕೊಂಡು, ರಕ್ಷಿತಾ ಅವ್ರ ಜೊತೆಗೆ
ಬಾಂಡ್ ಬೆಳೆಸ್ತಾ ಇರೋಂತ ಕಂಟೆಸ್ಟೆಂಟ್ ಯಾರು ನಮ್ಗೆ ಕಾಣ ಸಿಗ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ತುಂಬಾ ಸಿಂಗಲ್ ಆಗ್ಬಿಟ್ಟಿದ್ದಾರೆ. ರಕ್ಷಿತಾ ಶೆಟ್ಟಿ ಅನ್ನೋ ತರ ಲೈವ್ ನಲ್ಲಿ ನಮ್ಗೆ ಕಾಣಿಸ್ತಾ ಇದಾರೆ. ಎಲ್ಲೋ ಒಂದ್ ಕಡೆ ಮಲ್ಲಮ್ಮನವರಿದ್ದಾಗ ಮಲ್ಲಮ್ಮ ಮತ್ತೆ ರಕ್ಷಿತ್ ಅವರು ತುಂಬಾ ಕ್ಲೋಸ್ ಆಗಿ ಕಾಣಿಸ್ಕೊಳ್ತಾ ಇದ್ರು. ಮಲ್ಲಮ್ಮನವ್ರು ಒನ್ಸ್ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗಿ ಹೊರಗಡೆ ಹೋದ್ಮೇಲೆ ಲೈವ್ ನಲ್ಲಿ ಅಷ್ಟಾಗಿ ರಕ್ಷಿತಾ ಶೆಟ್ಟಿ ಅವ್ರು ಕಾಣಿಸ್ಕೊಳ್ತಾ ಇಲ್ಲ. ತುಂಬಾ ರಿಸರ್ವ್ಡ್ ಆಗಿ ಒಬ್ಬೊಬ್ರೆ ಕಾಣಿಸ್ಕೊಳ್ತಾ ಇದಾರೆ. ಸೊ ಇವತ್ತಿನ ಲೈವ್ ನಲ್ಲಿ ಯಾವುದೇ ರೀತಿಯ ಫಿಸಿಕಲ್ ಟಾಸ್ಕ್ ಇಲ್ಲದೆ ಇರೋದ್ರಿಂದ ಅಷ್ಟು ಮಟ್ಟಿಗೆ ಇಂಟ್ರೆಸ್ಟಿಂಗ್ ಆಗಿರುವಂತ ಟಾಪಿಕ್ಸ್ ಏನು ನಡೀಲಿಲ್ಲ. ಒಬ್ಬರ ವಿರುದ್ಧವಾಗಿ ಒಬ್ರು ಮಾತಾಡ್ಕೊಳ್ಳೋದಾಗಿರ್ಬೋದು, ಕುತ್ಕೊಂಡು ಜೋಕ್ಸ್ ಮಾಡ್ಕೊಂಡಿರೋದಾಗಿರ್ಬೋದು, ಇದೇ ನಡೀತಾ ಇತ್ತು. ಸೊ ಲೈವ್ ನಲ್ಲಿ ಏನಾದ್ರು ಇಂಟ್ರೆಸ್ಟಿಂಗ್ ವಿಚಾರ ನಡೆದ್ರೆ ನನ್ನ ಕಡೆಯಿಂದ ಬೇಗ ಅಪ್ಡೇಟ್ ಇರುತ್ತೆ. ಮಿಸ್ ಮಾಡದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು, ಧನ್ಯವಾದಗಳು.